Welcome to Chitti Muchatlu. Please subscribe. Click on bell icon for regular updates. Thank you. Okay, so here also detergent ಹಾಕಬಹುದು. More than 30 cloths ಇದ್ರೆ ಸೊ ಇಲ್ಲಿ ಬೋತ್ ಆಫ್ ಸೈಡ್ ಎರಡು ಕಲ್ಲಿ ಡಿಟರ್ಜೆಂಟ್ ಹಾಕೊಳ್ಳಿ. ಸೊ ಇಲ್ಲಿ ಪ್ರೀ ವಾಶ್ ಅಂತ ಆಪ್ಷನ್ಸ್ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಫ್ಟರ್ ದಟ್ ಸ್ಟಾರ್ಟ್ ಮಾಡಬೇಕು. ಸೊ ಅಂದರೆ ವಾಷಿಂಗ್ ಕ್ವಾಲಿಟಿ ಮೋರ್ ದೆನ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಓಕೆ, ಸೊ ಫಸ್ಟಿಗೆ ಬಂದ್ಬಿಟ್ಟು ಕಾಟನ್ ಕ್ಲಾಸ್ ಪ್ರೋಗ್ರಾಮ್ ಶೋ ಆಗುತ್ತೆ ನಿಮಗೆ. 1 hour ಟೈಮ್ ಶೋ ಆಗುತ್ತೆ. ಸೊ 5 kg ಕೆಪಾಸಿಟಿ ತೋರಿಸುತ್ತೆ, ಮಿನಿಮಮ್ ಕೆಪಾಸಿಟಿ 5 kg ಅಂದರೆ ಡ್ರಮ್ದು ಒಂದು ಹಾಫ್ ಲೆವೆಲ್ ತನಕ ಅದು 5 kg. ಓಕೆ, ಡ್ರಮ್ದು ಹಾಫ್ ಲೆವೆಲ್ ಅಂದರೆ 5 kg. ಅದರ್ವೈಸ್ ನೀವು ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು 8 kg ಇದೆ. 8 kg ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ರಬ್ಬರ್ ಲೆವೆಲ್ ತನಕ ಪುಷ್ ಮಾಡಿ ಲೋಡ್ ಮಾಡ್ಬೋದು 8 kg. ಸೊ ಇಲ್ಲಿ ಲೋಡ್ ಮಾಡೋಂಗಿದ್ರೆ ಸೊ ಸ್ಪೀಡ್ ಇಕ್ಕೋ ಕೆಪಾಸಿಟಿ ನೀವು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಇದನ್ನು ಟಚ್ ಮಾಡಿ ಆಫ್ಟರ್ ದಟ್ ಸ್ಟಾರ್ಟ್ ಮಾಡಿದ್ರೆ ಕೆಪಾಸಿಟಿ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ, ಟೈಮ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಸೊ 8 kg ಎಷ್ಟು ವಾಟರ್ ಬೇಕು ಸೆನ್ಸ್ ಮಾಡಿ ಜಾಸ್ತಿ ವಾಟರ್ ತೊಗೊಳುತ್ತೆ. ಸೊ ಅದರ್ವೈಸ್ ನೀವು ಏನಾದ 8 kg ಲೋಡ್ ಮಾಡಿಬಿಟ್ಟು 1 hour ವಾಶ್ ಮಾಡಿದ್ರೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಸಿಗಲ್ಲ. ಬಿಕಾಸ್ ವಾಟರ್ ಲೆವೆಲ್ 5 kg ಎಷ್ಟು ಬೇಕೋ ಅಷ್ಟೇ ತೊಗೊಂಡಿರುತ್ತೆ. ಸೊ 8 kg ಯೂಸ್ ಮಾಡೋದು ಮಾತ್ರ ಇದು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದು ಎಸ್ಪೆಷಲಿ 40 degree ಹಾಟ್ ವಾಟರ್ಲಿ ಆಗುತ್ತೆ ವಾಶು. ಸೊ ಇನ್ಬಿಟ್ ಗೀಜರ್ ಇರುತ್ತೆ, ಒಳಗಡೆ ಬಿಸಿ ಆಗುತ್ತೆ ವಾಟರು. ಸೊ ನೀವು ಬೇಡ ಅನ್ನಂಗಿದ್ರೆ ಹಾಟ್ ವಾಟರ್ ತುಂಬ ಇದು ಅನ್ನಂಗಿದ್ರೆ ರೆಡ್ಯೂಸ್ ಮಾಡ್ಕೋಬೋದು, 30 ಇಟ್ಕೋಬೋದು, ಸೊ 20 ಇಟ್ಕೋಬೋದು. ಸೊ ದಿಸ್ ಬಂದ್ಬಿಟ್ಟು ಕೋಲ್ಡ್ ವಾಟರ್ ಸಿಂಬಲ್. ಇದು ಕೋಲ್ಡ್ ವಾಟರ್ ಬೇಕಾದ್ರೂ ವಾಶ್ ಮಾಡ್ಕೋಬೋದು. ಓಕೆ, ಇದು ಬಂದ್ಬಿಟ್ಟು ಮಷಿನ್ ರೊಟೇಷನ್ ಆಗೋ ಸ್ಪೀಡ್, ಇದು ಸ್ಪಿನ್ನಿಂಗ್ ಸ್ಪೀಡ್. ಇದು 1400 ಅಂದರೆ ಬಟ್ಟೆ ತುಂಬ ನಿಮ್ಮದು ಮುದ್ದೆ ಆಗುತ್ತೆ ಅನ್ನಂಗಿದ್ರೆ ಸೊ ಇದನ್ನು ರಿಡ್ಯೂಸ್ ಮಾಡ್ಕೋಬೋದು. ನೀವು 1200 ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಬಟ್ಟೆ ಆಲ್ಸೋ ಮಷಿನ್ ತುಂಬ ದಿನ ಲೈಫ್ ಬರುತ್ತೆ. ಸೊ ಇದು ರೆಡಿ ಇನ್ ಅಂತೇಳಿ ಇವಾಗ ಆಚೆ ಇಲ್ಲಿ ಒಂದು 5-4 hours ಹೋಗಿ ಬರ್ತೀರಾ ಅಂದ್ಕೊಳ್ಳಿ. ಸೊ ಬಟ್ಟೆ ಎಲ್ಲ ಲೋಡ್ ಮಾಡಿಬಿಟ್ಟು ಡಿಟರ್ಜೆಂಟ್ ಹಾಕಿ ಸೊ ಇಲ್ಲಿ ಒಂದು 5 hours ಸೆಲೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಹೋದರೆ ನೀವು ಆಚೆ ಹೋಗಿ ಮನೆಗೆ ಬರ್ತಾ ಇದ್ದಂಗೆ 5 hours ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಆ್ಯಂಟಿ ಟ್ಯಾಂಗಲ್ ಅಂತೇಳಿ, ಅದೇ ಬಟ್ಟೆ ಒಂದಕ್ಕೊಂದು ಸುತ್ತಗೊಳ್ಬೇಡ್ದು ಅನ್ನಂಗಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಸ್ವಲ್ಪ ಫ್ರೀ ಇರುತ್ತೆ ಕ್ಲಾತ್. ಸೊ ಪ್ರೀ ವಾಶ್ ಇದನ್ನೆಲ್ಲ ಎರಡು ಕಡೆ ಬೋತ್ ಆಫ್ ಸೈಡ್ ಡಿಸ್ಪೆನ್ಸರಲ್ಲಿ ಡಿಟರ್ಜೆಂಟ್ ಹಾಕಿದ್ರೆ ಪ್ರೀ ವಾಶ್ ಸೆಟ್ ಮಾಡ್ಕೋಬೇಕು. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಎಸ್ಪೆಷಲಿ ಓನ್ಲಿ ಸಿಂಥೆಟಿಕ್ಸ್ ಕ್ಲಾತ್ಸ್ ಇದ್ರೆ ಮಾಡ್ಕೋಬೋದು. ಸೊ ಎಸ್ಪೆಷಲಿ ಜಾಸ್ತಿ ನಿಮ್ಗೆ ರನ್ ಆಗೋ ಪ್ರೋಗ್ರಾಮ್ ಇದು ಮಿಕ್ಸ್ ಲೋಡು. ಸೊ ಮಿಕ್ಸ್ ಲೋಡಲ್ಲಿ ಕಾಟನ್ಸು ಸಿಂಥೆಟಿಕ್ಸು ಯಾವುದೇ ರೀತಿಯ ಕ್ಲಾತ್ಸ್ ಬೇಕಾದ್ರೂ ಹಾಕೋಬೋದು. ಅಪ್ ಟು ಡ್ರಮ್ 70% ಅಂದರೆ ಲೋಡ್ ಮಾಡಿ. ಸೊ 4 kg ಕೆಪಾಸಿಟಿ ಇರುತ್ತೆ, ಮ್ಯಾಕ್ಸಿಮಮ್ 4 kg ಇದ್ರದ್ದು. ಸೊ ಇದು ಡೆಲಿಕೇಟ್. ಸೊ ಲೇಡೀಸ್ ಇರ್ತವೆ ನೋಡಿ, ಸ್ಟಿಕರ್ ಸ್ಟೋನ್ ಸಿಲ್ಕ್ಸ್ ಟೈಪ್ ಆ ಥರ ಕ್ಲಾತ್ಸ್ ಇದ್ರೆ ಇಲ್ಲಿ ಯೂಸ್ ಮಾಡಿ. ಅಂದರೆ ಮಷಿನ್ ಬೈ ಡಿಫಾಲ್ಟ್ ರನ್ನಿಂಗ್ ಸ್ಪೀಡ್ ಅನ್ನೋದು 600 RPM ಇರುತ್ತೆ. ಕ್ಲಾತ್ ಆಲ್ಸೋ ಸೇಫ್ ಇರುತ್ತೆ ಈ ಪ್ರೋಗ್ರಾಮಲ್ಲಿ. ಸೊ ಇದು ಉಲನ್ ಕ್ಲಾತ್ಸ್ಗಳಿದ್ರೆ ಸೊ ಇದು ಬಂದ್ಬಿಟ್ಟು ಡ್ರಮ್ ಕ್ಲೀನ್ ಮಾಡೋಕ್ಕೋಸ್ಕರ ಇರುತ್ತೆ, ಅಂದರೆ ಮಷಿನ್ ಸ್ಕೇಲಿಂಗ್ ರಿಮೂವ್ ಮಾಡೋಕ್ಕೋಸ್ಕರ 3 months ಒಂದು ಸಾರಿ ಈ ಪ್ರೋಗ್ರಾಮ್ ರನ್ ಮಾಡ್ತಾ ಇರಬೇಕು. ಸೊ ವಿತೌಟ್ ಕ್ಲಾತ್ ಅನ್ನೋದು ಇದು ಬಾಷ್ ಕೆಮಿಕಲ್ಸ್. ಇದು ನಮ್ಮ ಬಾಷ್ ಕಂಪನಿ ಇದೆ. ಸೊ ಈ ಕೆಮಿಕಲ್ಸ್ ಏನದ ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹಾಕ್ಬಿಟ್ಟು ಸೊ ದಿಸ್ ಪ್ರೋಗ್ರಾಮ್ ಏನದ 3 months ಒಂದು ಸಾರಿ ಕ್ಲೀನ್ ಮಾಡ್ಬೋದು. ಅಂದರೆ ಒಳಗಡೆ ಇರ್ತಕ್ಕಂಥ ಬ್ಯಾಡ್ ಸ್ಮೆಲ್ಲು, ಬ್ಯಾಕ್ಟೀರಿಯಾಸು, ಆಲ್ಸೋ ಸ್ಕೇಲಿಂಗ್ ಪರ್ಫಾರ್ಮೆನ್ಸ್ ಏನಾದ್ರು ಇರ್ತಕ್ಕಂಥದ್ದು ಎಲ್ಲ ಡ್ರೈನ್ ಔಟ್ ಮಾಡಿ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಪಿನ್ ಆ್ಯಂಡ್ ರಿನ್ ಆನ್ಲಿ, ಅಂದರೆ ಅಡಿಷನಲ್ ಪ್ರೋಗ್ರಾಮ್ ಕೊಟ್ಟಿರ್ತಾರೆ 2 ಪ್ರೋಗ್ರಾಮು. ಸೊ ಎಲ್ಲ ಪ್ರೋಗ್ರಾಮಲ್ಲಿ ವಾಶ್ ರಿನ್ಸ್ ಸ್ಪಿನ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸೊ 2 ಪ್ರೋಗ್ರಾಮ್ ಅಡಿಷನಲ್ ಏನಿಗೆ ಅಂದರೆ ಸ್ವಲ್ಪ ಕಸ್ಟಮರ್ ಹ್ಯಾಂಡ್ ವಾಶ್ ಮಾಡಿರೋ ಕ್ಲಾತ್ ಇದ್ರೆ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಇಟ್ಟು ರನ್ ಮಾಡಿದ್ರೆ ಡ್ರೈ ಮಾಡಿಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಬರೀ ರಿನ್ಸ್ ಮಾಡಿಕೊಡುತ್ತೆ. ಸೊ ಶರ್ಟ್ಸ್ ಇದ್ರೆ ಸ್ಪೋರ್ಟ್ಸ್ ವೇರು, ಜೀನ್ಸು, ಇನ್ನರ್ ವೇರ್ಸು, ಇದು ಫ್ರೆಶ್ ಅಪ್ ಅಂದರೆ ರೈನ್ ಸೀಸನಲ್ಲಿ ಸ್ವಲ್ಪ ಡ್ರೈ ಕಡಿಮೆ ಸಿಗುತ್ತೆ. ಸೊ ಎಸ್ಪೆಷಲಿ ದಿಸ್ ಪ್ರೋಗ್ರಾಮ್ ರನ್ ಮಾಡೋದ್ರಿಂದ ಮೋರ್ ದೆನ್ 10% ಡ್ರೈ ಜಾಸ್ತಿ ಸಿಗುತ್ತೆ. ಸೊ ರಿನ್ಸಿಂಗ್ ಮೂಮೆಂಟಲ್ಲಿ ಹಾಟ್ ಏರ್ ಪಾಸ್ ಆಗುತ್ತೆ. ಸೊ ಡ್ರೈ ಜಾಸ್ತಿ ಆಗುತ್ತೆ ಇಲ್ಲಿ, ಅಂದರೆ ಮಳೆಗಾಲದಲ್ಲಿ. ಸೊ ಇದು ಅಲರ್ಜಿ ಪ್ಲಸ್ ಹಾಸ್ಪಿಟಲ್ ಪೇಷಂಟ್ ಕ್ಲಾಸು ಆ ಥರ ಇದ್ದರೆ ಇಲ್ಲಿ ಮಾಡ್ಕೋಬೋದು. ಸೊ ಇದು ಶಾರ್ಟ್ ಪ್ರೋಗ್ರಾಮ್ ಇರುತ್ತೆ, 15 minutesಲ್ಲೇ ಪೂರ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಬಟ್ ಕೆಪಾಸಿಟಿ ಓನ್ಲಿ 2 kg ಇರುತ್ತೆ. ಅಂದರೆ ಆಫೀಸ್ಗೆ ಅರ್ಜೆಂಟ್ ಓವರ್ ಇರ್ತಾರೆ, ಒಂದು ಪೇರ್ 2 ಪೇರ್ ಇದ್ದರೆ 15 minutesಲ್ಲೇ ಮಾಡ್ಕೋಬೋದು. ಸೊ ಇದು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಸೊ ನೀವು ಪ್ರೋಗ್ರಾಮ್ ಇವಾಗ ಉಲ್ಲನ್ ಇಟ್ಕೊಳ್ತೀರ ಅನ್ಕೊಳ್ಳಿ, ಜಸ್ಟ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 ಉಲ್ಲನ್ ಇದೆ ಈ ಥರ. 1 2 3 4 5 ಈ ಥರ ಕೌಂಟ್ ಮಾಡ್ಕೊಂಡ್ರೆ ಕರೆಕ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಆಗುತ್ತೆ. ಅದರೊಳಗೆ ನೀವು ಡೈರೆಕ್ಟ್ ಹಿಂಗೆ ರೊಟೇಟ್ ಮಾಡಿದ್ರೆ ಸಮ್ ಟೈಮಲ್ಲಿ ಪ್ರೋಗ್ರಾಮ್ ಬೇರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೌಂಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಸ್ಟಾರ್ಟ್ ಮಾಡಿ. ಓಕೆ, ಆ್ಯಂಡ್ ಎವ್ರಿ ವಾಶ್ ಆದಮೇಲೆ ಸ್ವಲ್ಪ ಡ್ರಾಪ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಮಾರ್ಕ್ ಇದೆ ಇವಾಗ ಆಲ್ರೆಡಿ. ಸೊ ಕಂಪನಿಯಲ್ಲಿ ಟೆಸ್ಟ್ ಆಗಿರುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಆ ಥರ ಮಾರ್ಕ್ಸ್ ಇದೆಯಲ್ಲ. ಸೊ ಎವ್ರಿ ವಾಶ್ ಆದಮೇಲೆ ನೀವು ಅದು ಕ್ಲೀನ್ ಮಾಡ್ಕೋತಾ ಇರಬೇಕು ಇದು ಗ್ಯಾಸ್ ಕಿಟ್ನ. ಓಕೆ, ಸೊ ಇದೊಂದು 3 months ಒಂದು ಸಾರಿ ಕ್ಲೀನ್ ಮಾಡ್ಕೊಳ್ಳಿ. ಡ್ರೈನ್ ಪಂಪ್ ಮೇಂಟೆನೆನ್ಸ್ ಇರುತ್ತೆ. ಸೊ ವಾಟ್ರಲ್ಲಿ ಇರ್ತಕ್ಕಂಥ ಡರ್ಟ್ನೆಸ್ಸು ಆ್ಯಂಡ್ ಇದು ಬಟನ್ಸ್ ಏನಾದರೂ ಕಟ್ಟಾಗಿದ್ದರೆ, ಬಟನ್ಸ್ ಕಟ್ಟಿದ್ರೆ ಇಲ್ಲಿ ಕಲೆಕ್ಟ್ ಇರುತ್ತೆ ಒಳಗಡೆ. ಸೊ ಆ್ಯಂಡ್ ಕ್ಲಾತಲ್ಲಿ ಲೆಂಟ್ ಇರುತ್ತೆ, ಅದೆಲ್ಲ ಇದ್ರೆ ಇಲ್ಲಿ ಇರುತ್ತೆ. ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ಒಳಗಡೆ ಹಾಕಿ ಹಿಂಗೆ ರೊಟೇಟ್ ಮಾಡಿ ಆಚೆ ರಿಮೂವ್ ಮಾಡಿ. ಓಕೆ, ಸೊ ಇವಾಗ ಬಟ್ಟೆ ಲೋಡ್ ಮಾಡಿರ್ತಾರೆ, ಪವರ್ ಆಫ್ ಆಯ್ತು ಅಂದರೆ ಡೋರ್ ಓಪನ್ ಆಗಲ್ಲ, ಆಟೋಮೆಟಿಕ್ ಲಾಕ್ ಇರುತ್ತೆ. ಸೊ ರೇರ್ ಟೈಮ್ ಪವರ್ ಬರಲಿಲ್ಲ ಅನ್ನಂಗಿದ್ರೆ ನಿಮಗೆ ಅರ್ಜೆಂಟ್ ಬಟ್ಟೆ ತೆಗೋ ನೆಸೆಸಿಟಿ ಇದ್ರೆ ಇದು ಫುಲ್ ಮಾಡಿದ್ರೆ ಒಳಗಡೆ ಇರೋ ವಾಟರ್ ಎಲ್ಲ ಇಲ್ಲಿಂದ ಎಕ್ಸಿಟ್ ಆಗುತ್ತೆ.
ಸೊ ಹಾಫ್ ಸೈಡ್ನ ಎಕ್ಸಿಟ್ ಆದಮೇಲೆ ನೀವು ಒಂದು ಬ್ಲ್ಯಾಕ್ ಕಲರ್ ಇದೆ ಜಸ್ಟ್ ಮೂವೇಬಲ್ ಸ್ಪ್ರಿಂಗ್ ಲೈಕ್ ದಟ್ ಇದು. ಸೊ ಕೆಳಗಡೆ ಹಿಂಗೆ ಸ್ಲೈಡ್ ಮಾಡಿದರೆ ಸೊ ಕ್ಲಾಕ್ ಸೌಂಡ್ ಬರುತ್ತೆ, ಡೋರ್ ಓಪನ್ ಆಗುತ್ತೆ. ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋಕ್ಕೆ.